ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಣ್ಣದ ಲೋಕ ಅನ್ನೋದು ಒಂಥರ ತಳುಕು ಬೆಳುಕಿನ ಸಿಂಗಾರ ಇದ್ದಂತೆ. ಮೇಲ್ನೋಟಕ್ಕೆ ಎಲ್ಲವೂ ಚೆನ್ನಾಗಿರುತ್ತೆ, ಆದ್ರೆ ಒಳಗಿಳಿದು ನೋಡಿದಾಗ್ಲೇ ಗೊತ್ತಾಗೋದು ಪ್ರತಿಯೊಬ್ಬರ ಜೀವನದ ಪರಿಸ್ಥಿತಿ ಹೇಗಿದೆ ಅಂತ. ಅದಕ್ಕೆ ಅಲ್ವಾ ದೊಡ್ಡವರು ಹೇಳೋದು, ಯಾವುದೇ ವ್ಯಕ್ತಿಯನ್ನ ಬಟ್ಟೆ ನೋಡಿ ಅಳಿಬಾರ್ದು ಅಂತ. ಇದು ಬಣ್ಣದ ಲೋಕದಲ್ಲಿರೋ ಬಹುತೇಕರಿಗೆ ಸರಿಯಾಗಿ ಸೂಟ್ ಆಗುತ್ತೆ. ನಟಿಯರು ಅಂದಮೇಲೆ ಗ್ಲಾಮರ್ ಆಗಿ ಕಾಣೋದು ಮಾಮೂಲಿ. ಗ್ಲಾಮರ್ ಆಗಿದ್ದಾರೆ ಅನ್ನೋ ಕಾರಣಕ್ಕೇನೆ ಅವರನ್ನ ಹೀರೋಯಿನ್ ಮಾಡೋದು. ಹೀಗಾಗಿ ತಮ್ಮ ಬ್ಯೂಟಿ ಹಾಗೂ ಬಟ್ಟೆ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡಿರ್ತಾರೆ. ಎಲ್ಲೇ ಹೊರಗೆ ಹೋದ್ರೂ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿ ಕಾಣಬೇಕು, ಎಲ್ರಿಗಿಂತ ನಾನೇ ವಿಭಿನ್ನವಾಗಿ ಕಾಣಬೇಕು ಅನ್ನೋ ಆಸೆ ಇಟ್ಕೊಂಡಿರ್ತಾರೆ. ಇದನ್ನ ನೋಡಿದ ಬಹುತೇಕರು ಅಬ್ಬ ಏನ್ ಮಿಂಚ್ತಾರೆ, ಎಷ್ಟು ಅದ್ಧೂರಿಯಾಗಿರ್ತಾರೆ ಸಿನಿಮಾ ಸೀರಿಯಲ್ ನಟಿಯರು, ಅವರಿಗೇನು ಕಮ್ಮಿ, ಒಳ್ಳೆ ಸಂಭಾವನೆ ಸಿಗುತ್ತೆ, ಮನೆಯಲ್ಲೂ ಆರಾಮಾಗಿದ್ದಾರೆ, ಹೀಗಾಗಿ ಅದ್ಧೂರಿ ಜೀವನ ನಡೆಸ್ತಾರೆ ಅಂತ ಬಹುತೇಕರು ಮಾತನಾಡ್ತಾರೆ. ಈ ತಳುಕು ಬಳುಕಿನ ಜೀವನ ನೋಡಿಯೇ ಹಲವರು ನಟ ನಟಿಯರು ಆಗಬೇಕು ಅಂತ ಆಸೆ ಪಡ್ತಾರೆ. ಆದ್ರೆ ರಿಯಾಲಿಟಿನೇ ಬೇರೆ ಇರುತ್ತೆ. ಬಣ್ಣದ ಬದುಕಿನವರ ಖಾಸಗಿ ಬದುಕು ಕೆದಕ್ತಾ ಹೋದ್ರೆ ನಿಜಕ್ಕೂ ಅಯ್ಯೋ ಅನ್ಸುತ್ತೆ. ಭವ್ಯ ಗೌಡ ಬಗ್ಗೆ ನೂರಾರು ಆರ್ಟಿಕಲ್ ಬಂದಿದೆ. ಭವ್ಯ ತಂದೆ ದೊಡ್ಡ ಉದ್ಯಮಿ, ಕೋಟ್ಯಾಧಿಪತಿ ಅಂತೆಲ್ಲ ಸುದ್ದಿ ಮಾಡಿದವರಿದ್ದಾರೆ. ಆದ್ರೆ ರಿಯಾಲಿಟಿನೇ ಬೇರೆ. ಭವ್ಯ ಬದುಕಿನ ಕತೆ ಕೇಳಿದ್ರೆ ನಿಜಕ್ಕೂ ಪಾಪ ಅನ್ಸುತ್ತೆ. ಫಾರ್ ದಿ ಫಸ್ಟ್ ಟೈಮ್ ಅವರೇ ತಮ್ಮ ಬದುಕಿನ ಕಥೆಯನ್ನ ಹೇಳ್ಕೊಂಡಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮಿಕಿದೆ, ಭವ್ಯ ಗೌಡ ಅಂದ್ರೆ ಗೀತಾ ಸೀರಿಯಲ್ ಹೀರೋಯಿನ್. ಭವ್ಯ ಅಂದ್ರೆ ಕಲರ್ಸ್ ಕನ್ನಡದ ಗೀತಾ ಅಂತಷ್ಟೇ ಎಲ್ರಿಗೂ ಗೊತ್ತಿದ್ದು. ಬಿಗ್ ಬಾಸ್ಗೆ ಬರೋದಕ್ಕೂ ಮೊದಲು ಇವರ ವ್ಯಕ್ತಿತ್ವ ಎಂತಹದ್ದು, ಇವರು ಹೇಗಿರ್ತಾರೆ ಅನ್ನೋದರ ಬಗ್ಗೆ ಯಾರೊಬ್ಬರಿಗೂ ಗೊತ್ತಿರಲಿಲ್ಲ. ಅವರ ಆತ್ಮೀಯ ಬಳಗದವರಿಗೆ ಬಿಟ್ರೆ ಬೇರೆ ಯಾರಿಗೂ ಇವರ ಬಗ್ಗೆ ಅಷ್ಟಾಗಿ ತಿಳಿದಿರಲಿಲ್ಲ. ಬಿಗ್ ಬಾಸ್ಗೆ ಬಂದ ಮೇಲೆ ಭವ್ಯ ಅವರ ನೇಮು ಫೇಮು ಜಾಸ್ತಿ ಆಯಿತು. ನೇಮು ಫೇಮಿನ ಜೊತೆಗೆ ಅಭಿಮಾನಿ ಬಳಗವೂ ದೊಡ್ಡದಾಯಿತು. ಯಾರೆಷ್ಟೇ ನೆಗೆಟಿವ್ ಕಮೆಂಟ್ ಮಾಡಿದ್ರು ಪಾಸಿಟಿವ್ ಆಗಿ ಸ್ವೀಕರಿಸೋ ಜನನೂ ಇದ್ದಾರೆ. ಒಬ್ಬ ಹೆಣ್ಮಗಳಾಗಿ ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ಯಾವುದೇ ಆಟಕ್ಕೂ ಹಿಂಜರಿಯದೆ ಹುಡುಗರನ್ನ ಮಣ್ಮುಗಿಸಿದ್ದು ಇದೇ ಭವ್ಯ. ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಒಂಥರ ಸಿಂಹಿಣಿಯಂತೆ ಇದ್ದವರು ನಟಿ ಭವ್ಯ. ಭವ್ಯ ಇವತ್ತು ಬಿಗ್ ಬಾಸ್ ಸೋತಿರಬಹುದು, ಆದ್ರೆ ಜನರ ಮನ್ಸ್ ಗೆದ್ದಿದ್ದಾರೆ. ಹೀಗಾಗಿಯೇ ತಮ್ಮ ವೈಯಕ್ತಿಕ ಬದುಕಿನ ಒಂದಿಷ್ಟು ಮಾಹಿತಿಯನ್ನ ಜನರ ಮುಂದೆ ಹೇಳ್ಕೊಳ್ಳೋ ಕೆಲಸ ಮಾಡಿದ್ದಾರೆ. ಆತ್ಮೀಯರೇ, ಭವ್ಯ ಅಂದ್ರೆ ಒಂದೊಳ್ಳೆ ರಿಚ್ ಫ್ಯಾಮಿಲಿ ಹುಡುಗಿ. ಅವರಪ್ಪ ದೊಡ್ಡ ಬಿಸ್ನೆಸ್ ಮ್ಯಾನ್. ಮನೆಯಲ್ಲಿ ಯಾವುದೇ ಕೊರತೆ ಇಲ್ಲ. ಆಳು ಕಾಳು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಅಂತ ಅನ್ಕೊಂಡವರೇ ಹೆಚ್ಚು. ಆದ್ರೆ ಅಸಲಿ ಕಥೆ ಬೇರೆಯೇ ಇದೆ. ಆತ್ಮಿಕರೇ, ಗೀತಾ ಸೀರಿಯಲ್ ಪ್ರಸಾರ ಆಗ್ತಾ ಇದ್ದ ಟೈಮ್ನಲ್ಲಿ ಇದೇ ಭವ್ಯ ಬಗ್ಗೆ ಒಂದು ಸುದ್ದಿ ಹಬ್ಬಿತ್ತು. ಭವ್ಯ ಗೌಡ ಒಮ್ಮೆ ಹಾಕಿದ್ದ ಬಟ್ಟೆಯನ್ನ ಮತ್ಯಾವತ್ತೂ ಕೂಡ ಯಾವುದೇ ಫಂಕ್ಷನ್ಗೂ ಹಾಕಲ್ಲ. ಅವರ ಬಳಿ ಅಷ್ಟು ಬಟ್ಟೆ ಇದೆ, ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ಅಪ್ಪ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತೆಲ್ಲ ಸುದ್ದಿ ಮಾಡಿದ್ರು. ಆದ್ರೆ ಅಸಲಿ ಕಥೆ ಬೇರೆ ಇದೆ. ನಿಜ ಹೇಳಬೇಕು ಅಂದ್ರೆ ಭವ್ಯ ಅವರಿಗೆ ಸ್ವಂತ ಮನೆ ಇಲ್ಲವಂತೆ. ಇದೆಷ್ಟು ಜನರಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಭವ್ಯ ಗೌಡ ಅವರೇ ಈ ವಿಷಯ ಹೇಳ್ಕೊಂಡಿರೋದು. ನಮಗಿರೋದಕ್ಕೆ ಒಂದು ಸ್ವಂತ ಮನೆ ಇಲ್ಲ, ಸ್ವಂತ ಕಾರ್ ಇಲ್ಲ, ನಮ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಹೇಳ್ಕೊಂಡಿದ್ದಾರೆ. ಈ ಸ್ಟೋರಿ ನೋಡಿ ಹಲವರು ಕಮೆಂಟ್ ಮಾಡಬಹುದು, ನಿಮಗ್ಯಾಕೆ ಕಂಡೋರ್ ವಿಷಯ ಅಂತ, ಅವರ ಬಗ್ಗೆ ಸ್ಟೋರಿ ಮಾಡ್ತೀರಾ ಅಂತ. ನಾವಿವತ್ತು ಈ ಸ್ಟೋರಿ ಮಾಡ್ತಿರೋದು ಅವರ ಬದುಕು ಹೇಗಿದೆ ಅನ್ನೋದನ್ನ ತೋರಿಸೋದಕ್ಕಿಂತ ಬರೀ ಹೆಣ್ಮಕ್ಳೇ ತುಂಬಿರೋ ಮನೆಯಲ್ಲಿ ಗಂಡ್ಮಕ್ಳಂತೆ ಹೇಗೆ ಜೀವನ ಕಟ್ಕೊಂಡಿದ್ದಾರೆ ಅನ್ನೋದನ್ನ ತೋರಿಸೋದಕ್ಕೆ. ಅಪ್ಪ ಅಮ್ಮನ ಪಾಲಿಗೆ ಹೆಣ್ಮಕ್ಳೇ ಗಂಡ್ಮಕ್ಳಾಗಿ ನಿಂತಿದ್ದಾರೆ ಅನ್ನೋದನ್ನ ಹೇಳೋದಿಕ್ಕಷ್ಟೇ. ಆತ್ಮೀಯರೇ, ಭವ್ಯ ಗೌಡ ತಂದೆ ತಾಯಿ ಹಳ್ಳಿಯಿಂದ ಬಂದವರು. 4 ಹೆಣ್ಮಕ್ಳು. ಅದರಲ್ಲಿ ಮೊದಲನೆಯವರು ಅನಾರೋಗ್ಯದಿಂದ ಸಾವನ್ನಪ್ಪಿದ್ರು. ಈಗಿರೋದು 3 ಹೆಣ್ಮಕ್ಳು. ಇವರ ಜೊತೆಗೆ ಮೊದಲನೇ ಹೆಣ್ಮಗಳ ಮಗಳು ಸಹ ಇವರ ಜೊತೆಗೆ ಇದ್ದಾರೆ. ಹೀಗಾಗಿ ಮತ್ತೆ 4 ಹೆಣ್ಮಕ್ಳಾಗಿದ್ದಾರೆ. ಆತ್ಮೀಯರೇ, ಬಿಗ್ ಬಾಸ್ ನಲ್ಲಿದ್ದಾಗ ಭವ್ಯ ಯಾವಾಗ್ಲೂ ಒಂದು ಮಾತು ಹೇಳ್ತಾ ಇದ್ರು, ನನ್ನ ತಂದೆ ತಾಯಿಯನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ. ಈ ಮಾತನ್ನ ಬಹುಶಃ ಒಂದು 100 ಸಾರಿ ಹೇಳಿರಬಹುದೇನೋ. ಇಂಥ ಹೆಣ್ಮಕ್ಳು ಇದ್ಮೇಲೆ ಇನ್ಯಾಕೆ ಗಂಡ್ಮಕ್ಳು ಬೇಕು ಹೇಳಿ? ಗಂಡ್ಮಕ್ಳು ಸಹ ತಮ್ಮ ತಂದೆ ತಾಯಿಯನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಎಷ್ಟು ಸಾರಿ ಹೇಳ್ತಾರೋ ಇಲ್ವೋ ಗೊತ್ತಿಲ್ಲ. ಭವ್ಯಗೆ ಈ ವಯಸ್ಸಲ್ಲೇ ಸಂಸಾರದ ಜವಾಬ್ದಾರಿ ಹೊತ್ಕೊಳ್ಳುವಂತ ಮೆಚೂರಿಟಿ ಬಂದಿದೆ. ಬಿಗ್ ಬಾಸ್ನಲ್ಲಿ ಗೆದ್ರೆ ನನ್ನಕ್ಕನ ಮದುವೆಗೆ ಸಹಾಯ ಆಗುತ್ತೆ ಅನ್ನೋ ಮಾತನ್ನು ಹೇಳಿದ್ರು. ಜೊತೆಗೆ ಅಪ್ಪನ ಆರೋಗ್ಯದ ಚಿಕಿತ್ಸೆಗೂ ಹೆಲ್ಪ್ ಆಗುತ್ತೆ ಅಂದಿದ್ರು. ಯಾರೇ ಆಗ್ಲಿ, ಕೋಟಿ ಕೋಟಿ ಇದ್ದವರಾಗಿ ಒಳ್ಳೆ ಬಿಸ್ನೆಸ್ ಮ್ಯಾನ್ಗಳ ಮಕ್ಕಳಾಗಿದ್ರೆ ಇಂಥ ಮಾತು ಹೇಳ್ತಾ ಇದ್ರ? ಭವ್ಯ ಜೀವನದಲ್ಲಿ ಒಳ್ಳೆ ಪಾಠ ಕಲಿತಿದ್ದಾರೆ. ದುಡ್ಡಿನ ಮಹತ್ವ ಏನು ಅನ್ನೋದನ್ನ ಬದುಕೇ ಕಲಿಸ್ಕೊಟ್ಟಿದೆ. ಹೀಗಾಗಿಯೇ ಪ್ರತಿ ಹೆಜ್ಜೆ ಹೆಜ್ಜೆಗೂ ಯೋಚಿಸಿ ಹೆಜ್ಜೆ ಇಡ್ತಿದ್ದಾರೆ.
ಆತ್ಮೀಯರೇ, ಭವ್ಯ ಬಗ್ಗೆ ಹಲವರು ತಪ್ಪು ಕಲ್ಪನೆ ಇಟ್ಕೊಂಡಿದ್ರು. ಇವರಿಗೆ ಸಿಕ್ಕಾಪಟ್ಟೆ ಗಾಂಚಾರಿ, ದುಡ್ಡಿನ ಅಹಂ ಅಂತೆಲ್ಲ ಹೇಳ್ದವರಿದ್ದಾರೆ. ಆದ್ರೆ ವಾಸ್ತವವೇ ಬೇರೆ. ನೇರ ನುಡಿ, ನಿಷ್ಠೂರವಂತೆ ಅಷ್ಟೇ. ಮನಸ್ಸಿಗೆ ಏನನ್ಸುತ್ತೋ ಅದನ್ನ ಹೇಳ್ಬಿಡ್ತಾರೆ. ಅದೇ ಇವರಿಗೆ ಕಂಟಕವಾಗಿದ್ದಷ್ಟೇ. ಆತ್ಮೀಯರೇ, ಭವ್ಯ ಬಗ್ಗೆ ನಿಮಗೇನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.